ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋಂಥ ಒಂದಷ್ಟು ಪೂಜಾ ಐಟಮ್ಸ್ಗಳನ್ನು ತರಿಸಿದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಎಲ್ಲದೂ ಕೂಡ ಮೀಶೋಯಿಂದ ತರಿಸಿರೋಂಥದ್ದು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟಾರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೀವೇನಾದ್ರು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ. ಹೊರಗಡೆ ಎಲ್ಲ ತಗೊಂತೀರಾ ಅಂತ ಹೇಳಿದ್ರೆ ಸೀಸನ್ ಅಲ್ವಾ, ನಿಮಗೆ ಜಾಸ್ತಿ ಪ್ರೈಸಲ್ಲಿ ಹೇಳ್ಬಿಡ್ತಾರೆ. ಸೊ ಬೇಗನೆ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಇದೆಲ್ಲ ನಿಮಗೆ ಸಿಗೋದಿಲ್ಲ. ಓಕೆನಾ? ಸೊ ಈಗ ಏನೆಲ್ಲ ತರಿಸಿದ್ದೀನಿ ಅಂತ ಹೇಳಿ ಈಗ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಫಸ್ಟ್ ಬಂದು ನಾನು ಪೂಜೆ ತಟ್ಟೆನ ತರಿಸಿದ್ದೀನಿ. ನೋಡ್ತಾ ಇದ್ದೀರಲ್ವಾ? ಸೊ ತುಂಬಾ ಚೆನ್ನಾಗಿ ಕ್ವಾಲಿಟಿಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಮೆಟೀರಿಯಲ್ ಬಂದು ಮೆಟಲಲ್ಲಿ ಮಾಡಿದ್ದಾರೆ. ಗೋಲ್ಡ್ ಕಲರ್ ಫಿನಿಶಿಂಗ್ ವರ್ಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 6 ಇಂಚ್ ಅಗಲ ಬರುತ್ತೆ ಮತ್ತೆ 2 ಇಂಚ್ ಉದ್ದ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ದೇವರಿಗೆ ಆರತಿ ಎಲ್ಲ ಮಾಡಲಿಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಈಗ ಲಾಸ್ಟಿಗೆ ದೃಷ್ಟಿ ತೆಗಿಬೇಕಾದ್ರೂ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಅಥವಾ ನಾರ್ಮಲ್ ಇವಾಗ ತಟ್ಟೆ ಆರತಿ ಮಾಡ್ತೀರಾ ನೋಡಿ, ಸೊ ಆ ಟೈಮಲ್ಲೂ ಕೂಡ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ನಿಮ್ಮ ಹತ್ರ ಏನಾರ ಇಲ್ಲ ಅಂತ ಹೇಳಿದ್ರೆ ತಗೊಳ್ಳಿ. ಮತ್ತೆ ತುಂಬಾ ಚೆನ್ನಾಗೂ ಕೂಡ ಇದೆ. ತುಂಬಾ ಕಡಿಮೆ ಪ್ರೈಸು, ಬರೀ 218 ರೂಪಾಯಿನಲ್ಲಿ ಸಿಗುತ್ತೆ. ಸೊ ಅರ್ಶಿನ ಕುಂಕುಮ ಹಾಕ್ಲಿಕ್ಕೆ 2 ಬೌಲ್ ತರ ಕೊಟ್ಟಿದ್ದಾರೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಒಂದು ಸಿಂಗಲ್ ದೀಪ ಕೂಡ ಇದೆ. ಸೊ ನೀವು ಎಣ್ಣೆ ಹಾಕಿ ಬತ್ತಿ ಕೂಡ ಅಂಟಿಸ್ಕೊಂಡು ದೇವರಿಗೆ ಆರತಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅಂಡ್ ಡಿಸೈನ್ ಮಾತ್ರ ಮಸ್ತ್ ಇದೆ ಅಂತಾನೆ ಹೇಳ್ಬೋದು. ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ತುಂಬಾ ಥಿಕ್ನೆಸ್ ಆಗು ಕೂಡ ಇದೆ. ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ನೆಕ್ಸ್ಟ್ ಬಂದು ಒಂದು ಪಂಚಾರತಿ ದೀಪ ಕೂಡ ತರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನನಗಂತೂ ಇದು ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಅಂಡ್ ತುಂಬಾನೇ ಥಿಕ್ನೆಸ್ ಆಗಿದೆ ಫ್ರೆಂಡ್ಸ್. ಓಕೆನಾ? ಅಂಡ್ ಡಿಸೈನ್ ನೋಡಿ, ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಹೋಲ್ಡರ್ ನೋಡಿ ಇಟ್ಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಮೆಟಲ್ ಅಲ್ಲಿ ಮಾಡಿರೋಂಥದ್ದು ಆಂಟಿಕ್ ರೀತಿನಲ್ಲಿ, ಅಂದ್ರೆ ಗೋಲ್ಡ್ ಕಲರ್ ಆಂಟಿಕ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಪಿಕಾಕ್ ಡಿಸೈನ್ ಅಲ್ಲಿ ಇರೋದೇ ತುಂಬಾ ಡಿಫ್ರೆಂಟ್ ಆಗಿದೆ. ನೀವೆಲ್ಲ ಇದನ್ನ ಹೊರಗಡೆ ತಗೊಂತೀರಾ ಅಂತ ಹೇಳಿದ್ರೆ 1000 ರೂಪೀಸ್ ಅಂತ ಎಲ್ಲ ಚಾರ್ಜ್ ಮಾಡಿಬಿಡ್ತಾರೆ. ಬಟ್ ಮೀಶೋದಲ್ಲಿ ಬರೀ 349 ರೂಪಾಯಿನಲ್ಲಿ ಸಿಗ್ತಾ ಇದೆ. ಸೊ ಇದನ್ನ ನೀವು ದೇವರಿಗೆ ಈಗ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಆರತಿ ಮಾಡ್ತಿರಲ್ವಾ, ಸೊ ಪಂಚಾರತಿ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಮತ್ತೆ ಹೋಲ್ಡರ್ ಕೂಡ ತುಂಬಾ ಚೆನ್ನಾಗಿದೆ. ಎಣ್ಣೆ ಹಾಕಿ ನೀವು ಇದನ್ನ ಅಂಟಿಸ್ಕೋಬಹುದು. ಅಥವಾ ಈಗ ನೆಂದಿರೋದು ಬತ್ತಿ ಇರತ್ತೆ ನೋಡಿ, ರೌಂಡ್ ಕಲರ್ ಅಲ್ಲಿ ಇರತ್ತಲ್ಲ ಸಣ್ಣ ಸಣ್ಣದು, ಸೊ ಅದನ್ನ ಕೂಡ ನೀವು ಅಂಟಿಸ್ಕೊಂಡು ದೇವರಿಗೆ ಪಂಚಾರತಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈ ಒಂದು ಆರತಿ. ಬರೀ 349 ರೂಪಾಯಿ, 1 ರೂಪಾಯಿ ಕಮ್ಮಿ, 350 ರೂಪೀಸ್ ಅಂತ ಹೇಳ್ಬೋದು. ಮೆಟಲ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ತುಂಬಾ ದೊಡ್ಡದಾಗೂ ಕೂಡ ಇದೆ. ಮತ್ತೆ ತುಂಬಾ ಥಿಕ್ನೆಸ್ ಆಗು ಕೂಡ ಇದೆ. ನೀವೇ ನೋಡ್ತಿರಲ್ವ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡ್ಬೇಕನ್ನೇ ಗೊತ್ತಾಗುತ್ತೆ ಎಷ್ಟು ಥಿಕ್ನೆಸ್ ಆಗಿದೆ ತುಂಬಾ ಅಂತ ಹೇಳಿ. ಸೊ ಫೀಲ್ ಮಾಡಿದಾಗ್ಲೂ ಕೂಡ ನೀವು ಅಂದ್ರೆ ರಿಸೀವ್ ಮಾಡ್ಕೊಂತಿರಲ್ಲ, ಸೊ ಅವಾಗಲೇ ನಿಮ್ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಸಖತ್ತಾಗಿದೆ ಅಂತ ಹೇಳಿ. ಮೀಶೋದಲ್ಲಿ ನಂಗಂತೂ ಇದು ಪರ್ಸ್ನಲಿ ಇಷ್ಟ ಆಯ್ತು. ನಿಮ್ಗೇನಾದ್ರು ಇಷ್ಟ ಆಯ್ತು, ನೀವು ತಗೋಬೇಕು ಪಂಚಾರತಿ ದೀಪ ಅಂತ ಹೇಳಿದ್ರೆ ತಗೊಳ್ಳಿ. ಹೊರಗಡೆಲ್ಲ ಯಾವಾಗಂತೂ ತಗೊಳ್ಳಿಕ್ಕೆ ಹೋದ್ರೆ ಸಖತ್ ಕಾಸ್ಟ್ಲಿನಲ್ಲಿ ಹೇಳ್ತಾರೆ. ಮೀಶೋದಲ್ಲಿ ಬರೀ 350 ರೂಪಾಯಿ ಆರಾಮ್ಸೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಇಷ್ಟಾದ್ರೆ ತಗೊಳ್ಳಿ, ಲಿಂಕ್ ಇರುತ್ತೆ. ನೆಕ್ಸ್ಟ್ ಬಂದು ನಾನು ಒಂದು ಡೆಕೋರೇಟಿವ್ ಪಾಟ್ ಶೇಪ್ ಅಲ್ಲಿರುವಂತ ಲೋಟಸ್ ಡಿಸೈನ್ ಅಲ್ಲಿರುವಂತ ದೀಪ ಸ್ಟ್ಯಾಂಡ್ ನ ತರಿಸಿದ್ದೀನಿ. ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿ. ಸೊ ಹಬ್ಬ ದಿನ ಒಳ್ಳೆ ಡೆಕೋರೇಟಿವ್ ಮಾಡ್ಲಿಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಮನೆಗೆ ಬಂದವ್ರಿಗೂ ಕೂಡ ತುಂಬಾ ಇಷ್ಟ ಆಗ್ಬಿಡತ್ತೆ. ಅಂಡ್ ತುಂಬಾ ಇದು ಕಡಿಮೆ ಪ್ರೈಸ್, ಬರೀ 150 ರೂಪಾಯಿ ಅಷ್ಟೇನೆ. ಮೆಟಲ್ ಅಲ್ಲಿ ಮಾಡಿದ್ದಾರೆ. ಗೋಲ್ಡ್ ಕಲರ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ಈ ಕೆಳಗಡೆ ನೀವು ಬೌಲ್ ನೋಡ್ತಿದ್ರೆ ನೋಡಿ, ಸೊ ಅಲ್ಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಗುಲಾಬಿದು ಪೆಟಲ್ಸ್ ಎಲ್ಲ ಇರುತ್ತೆ ನೋಡಿ, ಅಥವಾ ಬೇರೆ ಅದರ ಫ್ಲವರ್ಸ್ ಇನ್ ಪೆಟಲ್ಸ್ ಕೂಡ ನೀವು ಹಾಕ್ಬೋದು. ಮೇಲ್ಗಡೆ ಈ ಫ್ಲವರ್ ಡಿಸೈನ್ ಅಲ್ಲಿ ಒಂದು ಪಾಟ್ ತರ ಕೊಟ್ಟಿದ್ದಾರೆ ನೋಡಿ, ಸಣ್ಣದು ಹೋಲ್ಡರ್ ತರ. ಸೊ ಅಂದ್ರೆ ಲೈಕ್ ಅಲ್ಲಿ ಒಂದು ನೀವು ಕ್ಯಾಂಡಲ್ ನ ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ನೀವು ಕೆಳಗಡೆ ಪೆಟಲ್ಸ್ ಬೇಡ, ಸೊ ಅಲ್ಲೂ ಕೂಡ ನಾವು ಈ ದೀಪನ ಹಾಕ್ತಿವಿ ಅಂದ್ರೆ ಅಂಟಿಸ್ತೀವಿ ಅಂತ ಹೇಳಿದ್ರೆ ಸೊ ನೀವು ಅದನ್ನು ಕೂಡ ಇಡ್ಬೋದು. ವ್ಯಾಕ್ಸ್ ಇಂದೆಲ್ಲ ಬರುತ್ತೆ ನೋಡಿ. ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ದೀಪ ಕೂಡ ನಾನು ತೋರಿಸಿದ್ದೆ, ಸೊ ಅದು ಕೂಡ ನೀವು ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದೊಳ್ಳೆ ಡೆಕೋರೇಟಿವ್ ಪೀಸ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ತುಂಬಾ ಕಡಿಮೆ ಪ್ರೈಸ್ ಅಲ್ಲ, ಒಂದು 150 ರೂಪಾಯಿನೋ 160 ರೂಪಾಯಿನೋ ಏನೋ ಸಿಗುತ್ತೆ. ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲೂ ಕೂಡ ಸಿಗ್ಬೋದು. ಚೆಕ್ ಮಾಡಿ ನೋಡಿ. ನಾನು 1 ತರಿಸಿದ್ದೀನಿ. ನಿಮ್ಗೆ ಇನ್ನೂ 2 ಬೇಕು ಅಥವಾ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಸರಿನಾ? ಅಂಡ್ ನೆಕ್ಸ್ಟ್ ಬಂದು ಸೇಮ್ ಇನ್ನೊಂದು ಡೆಕೋರೇಟಿವ್ ಐಟಮ್ಸ್ ನ ತರಿಸಿದ್ದೀನಿ. ಇದು ಬಂದು ರೌಂಡ್ ಶೇಪ್ ಅಲ್ಲಿ ಸೈಡ್ ನಿಮ್ಗೆ ಫ್ಲವರ್ ಸೊ ಬಾರ್ಡರ್ ಕೊಟ್ಟಿರೋಂತ ಒಂದು ಡೆಕೋರೇಟಿವ್ ಪೀಸ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲೂ ಕೂಡ ಅಷ್ಟೇ, ನೀವು ಒಳಗಡೆ ನೀರ್ ಹಾಕ್ಬಿಟ್ಟು ಮೇಲ್ಗಡೆ ಫುಲ್ ಪೆಟಲ್ಸ್ ನ ಹಾಕ್ಬೋದು. ಅಥವಾ ನೀವು ದೀಪ, ಎಲೆಕ್ಟ್ರಿಕ್ ದೀಪ ಕೂಡ ಇಡ್ಬೋದು. ಅಥವಾ ಕ್ಯಾಂಡಲ್ ದೀಪ ಎಲ್ಲ ಬರುತ್ತೆ ನೋಡಿ, ಸೊ ಅದು ಕೂಡ ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ಬಂದು ಒಂದೇ ಪೀಸ್ ಬರುತ್ತೆ. ಇದನ್ನ ನೀವು ದೇವ್ರ ಮನೆ ಬಾಗ್ಲು ಮುಂದೆ ಕೂಡ ಏನಾರ ಸ್ಟ್ಯಾಂಡ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಇಡ್ಬೋದು. ಅಥವಾ ಕೆಳಗಡೆ ಕೂಡ ನೀವು ಒಂದು ಬಟ್ಟೆನ ಹಾಕ್ಬಿಟ್ಟು ಇಡ್ಬೋದು, ಅಂದ್ರೆ ಮ್ಯಾಟ್ ಹಾಕ್ಬಿಟ್ಟು ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಹಾಲ್ ಅಲ್ಲೂ ಕೂಡ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ವರಮಹಾಲಕ್ಷ್ಮಿ ದೇವಿನ ನೀವು ಕೂರಿಸ್ತಿರಲ್ವಾ, ಸೊ ದೇವ್ರ ಹತ್ರನೂ ಕೂಡ ನೀವು ಇದನ್ನ ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಸಖತ್ತಾಗಿ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಆಗು ಕೂಡ ಇರುತ್ತೆ. ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಇದು ಕೂಡ ತಗೊಳ್ಳಿ. ಇದು ಬಂದು ಮೆಟಲ್ ಅಲ್ಲಿ ಮಾಡಿದ್ದಾರೆ. ಒಂದೇ ಬರುತ್ತೆ. ನಿಮ್ಗೆ 2 ಬೇಕು ಅಂತ ಹೇಳಿದ್ರೆ ಕ್ವಾಂಟಿಟಿ ನೀವು ಎಷ್ಟು ತಗೊಂತೀರಾ ನೋಡ್ಕೊಂಡು ತಗೊಳ್ಳಿ. ಓಕೆನಾ? ಗೋಲ್ಡ್ ಪೇಂಟ್
ಪೇಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಸೈಡ್ ಅಲ್ಲಿ ಒಂದು ಫ್ಲವರ್ ಕೊಟ್ಟಿದ್ದಾರಲ್ಲ ಬಾರ್ಡರ್, ಅದೇ ಒಂದು ರೀತಿ ಹೈಲೈಟ್ ಆಗಿ ಕಾಣ್ತಿದೆ, ಮತ್ತೆ ತುಂಬಾನೇ ಅಗಲವಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ಚೆನ್ನಾಗಿದೆ. ಅಂಡ್ ಪ್ರೈಸ್ ಬರೀ 142 ರೂಪಾಯಿ ಅಷ್ಟೇ. ಆರಾಮ್ಸ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಈ ರೀತಿನಲ್ಲಿ ನಿಮಗೆ ಡೆಕೋರೇಟಿವ್ ಐಟಮ್ಸ್ ಎಲ್ಲೂ ಕೂಡ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ಇವಾಗಿನ ಸೀಸನ್ ಅಲ್ಲಿ ನಿಮಗೆ ಜಾಸ್ತಿ ಪ್ರೈಸ್ ಅಲ್ಲಿ ಹೇಳ್ತಾರೆ. ಸುಮ್ಮನೆ ಜಾಸ್ತಿ ಅಮೌಂಟ್ ಎಲ್ಲ ಕೊಡೋಕ್ಕಿಂತ ಈ ರೀತಿಯಲ್ಲಿ ತಗೊಳ್ಳಿ. ನೆಕ್ಸ್ಟ್ ನೀವು ಬೇರೆ ಹಬ್ಬಕ್ಕೆ, ಈಗ ದೀಪಾವಳಿ ಹಬ್ಬ ಆಗಿರ್ಬೋದು, ಗೌರಿ ಗಣೇಶ ಹಬ್ಬ ಆಗಿರ್ಬೋದು, ಗಣೇಶ ಕೂರಿಸ್ತೀರಾ, ಸೊ ಅವಾಗಲೂ ಕೂಡ ಇದನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಸೊ ಲೈಕ್ ಆದ್ರೆ ತಗೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದು ಇನ್ನೊಂದು ಸೇಮ್ ಡೆಕೋರೇಟಿವ್ ಬೌಲ್ ಸ್ಟ್ಯಾಂಡ್ ನ ತರಿಸಿದೀನಿ ನೋಡಿ. ನಂಗಂತೂ ಇದು ಅಷ್ಟೇ ತುಂಬಾ ಪರ್ಸನಲಿ ಇಷ್ಟ ಆಯ್ತು. ಇದು ಪ್ಯಾಕ್ ಆಫ್ 3 ಬರುತ್ತೆ. ಐರನ್ ಅಲ್ಲಿ ಮಾಡಿದ್ದಾರೆ, ಗೋಲ್ಡ್ ಪ್ಲೇಟೆಡ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಬುಕ್ ಮಾಡಿದಾಗ ಈ ರೀತಿ ಸಪರೇಟ್ ಅಲ್ಲಿ ಕೊಡ್ತಾರೆ, ನಾವು ಆಮೇಲೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸ್ಕ್ರೂ ಎಲ್ಲ ಕೊಟ್ಟಿರ್ತಾರೆ, ಫಿಕ್ಸ್ ಮಾಡ್ಕೊಂಡು ಇಟ್ಕೋಬಹುದು. ಸ್ಟ್ಯಾಂಡ್ ನೋಡಿ ಎಷ್ಟು ಚಂದ ಕೊಟ್ಟಿದ್ದಾರೆ ಅಂತ ಹೇಳಿ. ಮೇಲ್ಗಡೆ ನೋಡಿ ಒಂದು ರೀತಿ ಬೌಲ್ ತರ ಶೇಪ್ ಅಲ್ಲಿ ಸಖತ್ತಾಗಿದೆ. ಸೊ ಇಲ್ಲಿ ನೀವು ನೀರ್ ಹಾಕ್ಬಿಟ್ಟು ಪೆಟಲ್ಸ್ ಎಲ್ಲ ಇಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ರಿಚ್ ಲುಕ್ ಕೊಡುತ್ತೆ. ಸ್ಟ್ಯಾಂಡ್ ಅಲ್ವಾ, ಸೊ ನಾನು ಅವಾಗಲೇ ನಿಮಗೆ ಬೌಲ್ ತರ ತೋರಿಸಿದೆ. ಇದು ಬೌಲ್ ಕಮ್ ಸ್ಟ್ಯಾಂಡ್, ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ನೀವು ಮನೆ ಮುಂದೆ ಡೋರ್ ಎಂಟ್ರೆನ್ಸ್ ಇರತ್ತೆ ನೋಡಿ, ಅಲ್ಲಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ಹಬ್ಬದ ದಿನ. ಇಲ್ಲಾಂದ್ರೆ ನೀವು ದೇವ್ರು ಕೂರಿಸ್ತಿರಲ್ವಾ ವರಮಹಾಲಕ್ಷ್ಮಿ ದೇವಿನ, ಸೊ ದೇವಿ ಹತ್ರ ಕೂಡ ನೀವು ಇಡ್ಬೋದು. ಇಲ್ಲಾಂದ್ರೆ ಪೂಜೆ ರೂಮ್ ಇರತ್ತಲ್ವಾ, ಸೊ ದೇವ್ರ ಮನೆ ಅಕ್ಕಪಕ್ಕ ಕೂಡ ನೀವು ಇಡ್ಬೋದು, ಬಾಗ್ಲ ಹತ್ರ. ತುಂಬಾ ಚೆನ್ನಾಗಿರುತ್ತೆ. 3 ಕೊಡ್ತಾರೆ. ಸೊ 3ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೂಡ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಅಂಡ್ ಪ್ರೈಸ್ ಎಷ್ಟು ಗೊತ್ತಾ, ತುಂಬಾನೇ ಕಡಿಮೆ ಪ್ರೈಸು, ಬರೀ 303 ರೂಪಾಯಿ ಅಷ್ಟೇನೆ. ಎಲ್ಲೂ ನಿಮ್ಗೆ ಇದು ಸಿಗೋದಿಲ್ಲ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ. ಸಿಕ್ಕಿದ್ರು ಕೂಡ ನಾನು ಆಗ್ಲೇ ಹೇಳ್ದಾಗೆ ಜಾಸ್ತಿ ಪ್ರೈಸ್ ಅಲ್ಲಿ ಸಿಗತ್ತೆ. ಸೊ ಈ ರೀತಿನಲ್ಲೂ ಕೂಡ ಒಂದೊಳ್ಳೆ ಡೆಕೋರೇಟಿವ್ ಪೀಸ್ ತಗೋಬೇಕು ಹಬ್ಬ ದಿನ, ತುಂಬಾ ಚೆನ್ನಾಗಿ ಕಾಣಬೇಕು ನಿಮ್ಮನೆ ಕೂಡ ಅಂತಾನೆ ಹೇಳಿದ್ರೆ ಸೊ ತಗೊಳ್ಳಿ. ಸಾಕಷ್ಟು ಸೆಲೆಬ್ರಿಟೀಸ್ಗಳದ್ದು ಫೋಟೋಸ್ ಎಲ್ಲ ನೀವು ನೋಡಿರ್ತೀರಲ್ವಾ, ಸೊ ಅವರು ಕೂಡ ಈ ರೀತಿನಲ್ಲೆಲ್ಲ ಇಟ್ಟಿರ್ತಾರೆ. ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಕೂಡ ಈ ರೀತಿನಲ್ಲಿ ಇಟ್ಟಿದ್ರೆ ನೀವು ಕೂಡ ತಗೋಬೇಕು ಅಂತ ಪ್ಲಾನಿಂಗ್ ಅಲ್ಲಿದ್ರೆ ಸೊ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಬರೀ 303 ರೂಪಾಯಿ. ನೋಡಿದವ್ರು ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳೋದೇ ಇಲ್ಲ, ಸಾಕಷ್ಟು ಜಾಸ್ತಿ ಪ್ರೈಸ್ ಅನ್ಕೊಂಡ್ಬಿಡ್ತಾರೆ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದೆ, ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಬೇಗನೆ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ. ಓಕೆನಾ. ಲಾಸ್ಟ್ ಬಂದು ಹಿತ್ತಾಳೆ ಪೂಜೆ ಲೋಟಗಳನ್ನ ತರಿಸಿದೀನಿ. ಸೊ ಇದು ಯಾಕೆ ಅಂತ ಹೇಳಿದ್ರೆ ಲೈಕ್ ಈಗ ದೇವಿ ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರೆ ನಾವು ದೇವ್ರ ಹತ್ರ ಸಣ್ಣ ಸಣ್ಣ ಬಳೆಗಳು, ಗೋಮತಿ ಚಕ್ರ ಆಗಿರ್ಬೋದು, ಫಲ ಆಗಿರ್ಬೋದು, ಅಕ್ಷತೆ ಕಾಳು ಆಗಿರ್ಬೋದು, ಮತ್ತೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೊ ಈ ರೀತಿನಲ್ಲಿ ನಾವು ದೇವರಿಗೆಲ್ಲ ಇಡ್ತೀವಲ್ವಾ, ಸೊ ಅದನ್ನ ಸುಮ್ಮನೆ ಯಾವುದೋ ಪ್ಲೇಟ್ ಅಲ್ಲಿ ಡಿಫ್ರೆಂಟ್ ಪ್ಲೇಟ್ ಅಲ್ಲೆಲ್ಲ ಇಡೋಕ್ಕಿಂತ ಸೊ ಈ ರೀತಿ ಲೋಟದಲ್ಲಿ ನಾವು ಇಟ್ವಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕೂಡ ಅನ್ಸುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅಂಡ್ ಒಂದೇ ಕಲರ್ ಅಲ್ಲಿ ಇರತ್ತಲ್ಲ, ಸೊ ಹಾಗಾಗಿ ಮತ್ತೆ ಇದು ಪ್ಯಾಕ್ ಆಫ್ 6 ಬರುತ್ತೆ, ಅಂದ್ರೆ 6 ಲೋಟ ಬರುತ್ತೆ. ತುಂಬಾ ಚೆನ್ನಾಗಿದೆ, ಹಿತ್ತಾಳೆದಿದು. ಅಂಡ್ ತುಂಬಾ ಥಿಕ್ನೆಸ್ ಆಗಿದೆ ಅಂತಾನೆ ಹೇಳ್ಬೋದು. ಲಾರ್ಜ್ ಸೈಜ್ ಅಲ್ಲಿ ಬರುತ್ತೆ, ಒಂದು 3 ಇಂಚ್ ಅಗಲ ಮತ್ತೆ 6 ಇಂಚ್ ಉದ್ದ ಏನೋ ಬರುತ್ತೆ. ಲಾರ್ಜ್ ಸೈಜ್ ಅಂತಾನೆ ಹೇಳ್ಬೋದು. ಸೊ ಚೆನ್ನಾಗಿದೆ ನೋಡಿ, ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಇಷ್ಟ ಆದ್ರೆ ತಗೊಳ್ಳಿ. ಸುಮ್ಮನೆ ಯಾವ್ದೇದೋ ಒಂದು ಪ್ಲೇಟ್ ಅಲ್ಲೆಲ್ಲ ಇಡೋಕ್ಕಿಂತ ಈ ರೀತಿ ಲೋಟದಲ್ಲೂ ಕೂಡ ಇಡ್ಬೋದು. ಇದು ಪೂಜೆಗೆ ಅಂತಾನೆ ಲೋಟ ಇದು. ಓಕೆನಾ. ಸೊ ಬೇರೆ ಯಾವ್ದಕ್ಕೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಪೂಜೆ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ತೀರ್ಥ ಕೊಡ್ಲಿಕ್ಕೂ ಕೂಡ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು, ಪ್ರಸಾದ ಕೊಡ್ಲಿಕ್ಕೂ ಕೂಡ ಯುಟಿಲೈಸ್ ಮಾಡ್ಕೋಬಹುದು. ಹೇಗ್ ಬೇಕಾದ್ರೂ ಇದನ್ನ ನೀವು ಹೇಗ್ ಪೂಜೆ ಮಾಡ್ತೀರಾ, ಯಾವ ವಿಧಾನದಲ್ಲಿ ಮಾಡ್ತೀರಾ ನಿಮ್ಗೆ ಗೊತ್ತಿರತ್ತಲ್ವಾ. ಸೊ ಐಟಮ್ಸ್ ಗಳನ್ನೆಲ್ಲ ದೇವಿ ಮುಂದೆ ಇದನ್ನ ಇಡಬಹುದು. ಚೆನ್ನಾಗಿದೆ ನೋಡಿ. ಅಂಡ್ ಪ್ರೈಸು ಅಷ್ಟೇ ತುಂಬಾ ಕಡಿಮೆ ಪ್ರೈಸ್, ಜಾಸ್ತಿ ಏನಿಲ್ಲ, ಒಂದು 330 ರೂಪಾಯಿನೇನೋ ಆಗತ್ತೆ ಅಷ್ಟೇನೆ. ಕೊಟ್ಟಿರ್ತೀನಲ್ಲ, ಚೆಕ್ ಮಾಡಿ ನೋಡಿ. ಓಕೆನಾ. ಸೊ ನೋಡಿದ್ರಲ್ಲ, ಇದಷ್ಟು ಬಂದು ನಾನು ಮೀಶೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಹೇಳಿ ಒಂದಷ್ಟು ಐಟಮ್ಸ್ ಗಳನ್ನ, ಪೂಜಾ ಐಟಮ್ಸ್ ಗಳನ್ನ ತರಿಸಿದೀನಿ. ಅಂಡ್ ಇನ್ನಷ್ಟು ಕೂಡ ಬುಕ್ ಮಾಡಿದೀನಿ, ಇನ್ನು ಬರೋದು ಕೂಡ ಡಿಲೇ ಇದೆ. ಸೊ ಆದಷ್ಟು ನಾನು ಡೈಲಿ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಈಗಾಗಲೇ ಒಂದಷ್ಟು ವರಮಹಾಲಕ್ಷ್ಮಿ ಪೂಜಾ ಐಟಮ್ಸ್ ಗಳಾಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ ಗಳಾಗಿರ್ಬೋದು, ಸೊ ಸಾಕಷ್ಟು ಒಂದು ವಿಡಿಯೋಸ್ ಗಳನ್ನು ಕೂಡ ನಾನು ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ, ಯಾರೆಲ್ಲ ಹೊಸದಾಗಿ ಇವತ್ತಿನ ವಿಡಿಯೋನ ನೋಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ಓಪನ್ ಮಾಡಿ ಪ್ಲೇ ಲಿಸ್ಟ್ ಅಂತ ಸಿಗುತ್ತೆ, ಅಲ್ಲಿ ವರಮಹಾಲಕ್ಷ್ಮಿ ಅಂತ ಹೇಳಿ ಒಂದು ಡಿಫ್ರೆಂಟ್ ಫೋಲ್ಡರೇ ಮಾಡಿದ್ದೀನಿ ಸಪರೇಟ್ ಆಗಿ. ಸೊ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಾಕಷ್ಟು ದೇವಿ ಮುಖವಾಡ ಆಗಿರ್ಬೋದು, ಮತ್ತೆ ದೇವಿ ಕೂರ್ಸೋಕೆ ಸ್ಟ್ಯಾಂಡ್ ಗಳಾಗಿರ್ಬೋದು, ಸೊ ಎಲ್ಲದೂ ಕೂಡ ಸಿಗತ್ತೆ. ಮೀಶೋ ಇಂದಾನೆ ತರಿಸಿರೋಂಥದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ಔಟ್ ಕೊಡ್ಬೋದು, ಅಷ್ಟು ತುಂಬಾ ಚೆನ್ನಾಗಿದೆ. ಸೊ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಚೆಕ್ ಮಾಡಿ. ಓಕೆನಾ. ಸೊ ಇವತ್ತು ತೋರಿಸಿರೋಂಥ ಎಲ್ಲ ಐಟಮ್ಸ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಬೇಗನೆ ಬುಕ್ ಮಾಡ್ಕೊಳ್ಳಿ, ಆರ್ಡರ್ ಮಾಡಿ, ನಿಮಗೂ ಕೂಡ ಬೇಗನೆ ರಿಸೀವ್ ಆಗಿಬಿಡುತ್ತೆ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.